ನನ್ನ ಹೆಸರು ವಿಕ್ರಮ್. ನಮ್ಮದು ಬೆಂಗಳೂರಿನ ಹತ್ತಿರದ ಒಂದು ಸಣ್ಣ ಹಳ್ಳಿ. ನಮ್ಮ ತಂದೆ ಒಬ್ಬ ಬಡವ ರೈತ. ನನಗೆ ಒಬ್ಬ ಅಕ್ಕ ದೀಪ. ನಾವು ಬಡತನದಲ್ಲಿ ಬೆಳೆದರೂ ನಮ್ಮ ಮನೆಯಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ನನ್ನ ಅಕ್ಕ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ಳು. ಅವಳಿಗೂ ಓದಬೇಕೆಂಬ ಆಸೆ ಇತ್ತು, ಆದರೆ ಬಡತನದಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಅವಳ ಶಾಲಾ ಶಿಕ್ಷಣ 8ನೇ ತರಗತಿಗೆ ನಿಂತು ಹೋಗಿತ್ತು. ಆದರೆ ನನ್ನ ಓದಿನ ಕನಸುಗಳನ್ನು ಅವಳು ಎಂದಿಗೂ ಬೆಂಬಲಿಸುತ್ತಿದ್ದಳು. ನಾನು PUC ಮುಗಿಸಿ ಸಿವಿಲ್ ಸರ್ವಿಸಸ್ ಪರೀಕ್ಷೆಗೆ ತಯಾರಿ ಮಾಡಲು ನಗರಕ್ಕೆ ಹೋಗಬೇಕಿತ್ತು. ಅದಕ್ಕೆ ಸಾವಿರಾರು ರೂಪಾಯಿ ಬೇಕಾಗಿತ್ತು. ನಮ್ಮ ತಂದೆ ಎಷ್ಟೇ ಪ್ರಯತ್ನಿಸಿದರೂ ಅಷ್ಟೊಂದು ಹಣ ಹೊಂದಿಸಲು ಸಾಧ್ಯವಾಗಲಿಲ್ಲ. ನಮ್ಮ ಮನೆಯಲ್ಲಿ ಕಗ್ಗತ್ತಲೆ ಕವಿದಂತಿತ್ತು. ನನ್ನ ಕನಸುಗಳು ನನಸಾಗದೇ ಇರುವ ಆತಂಕ ನನ್ನನ್ನು ಕಾಡುತ್ತಿತ್ತು. ಅದೇ ಸಮಯದಲ್ಲಿ ನನ್ನ ಅಕ್ಕ ಒಂದು ದಿನ ನಮ್ಮ ತಾಯಿ ತೀರಿದಾಗ ಅವಳ ಬಳಿ ಉಳಿದಿದ್ದ ಚಿನ್ನದ ಹಾರವನ್ನು ತೆಗೆದುಕೊಂಡಳು. ಆ ಹಾರವೇ ಅವಳ ಮದುವೆಗೆಂದು ತಂದೆ ಮಾಡಿಸಿಕೊಟ್ಟ ಏಕೈಕ ಆಭರಣವಾಗಿತ್ತು. ಅದನ್ನು ನೋಡಿ ನಮ್ಮ ತಂದೆ ದೀಪ, ಈ ಹಾರ ನಿನ್ನ ಮದುವೆಗೆ ಇಟ್ಟಿದ್ದು, ಅದನ್ನು ಮಾರಬೇಡ ಎಂದರು. ಆದರೆ ನನ್ನ ಅಕ್ಕ, ಅಪ್ಪ, ನನ್ನ ಓದು ನಿಂತರೂ ಸರಿ, ವಿಕ್ರಮ್ ದೊಡ್ಡ ಅಧಿಕಾರಿಯಾಗಬೇಕು, ಅವನ ಕನಸು ನನಸಾಗಬೇಕು ಎಂದು ಹಠ ಹಿಡಿದ್ಲು. ಆ ಹಾರವನ್ನು ಮಾರಿ ಬಂದ ಹಣವನ್ನು ನನ್ನ ಕೈಗೆ ಕೊಟ್ಟಳು. ನನ್ನ ಕಣ್ಣುಗಳು ತುಂಬಿ ಬಂದವು ಅವಳ ತ್ಯಾಗವನ್ನು ನೋಡಿ. ನಾನು ಮುಂಬರುವ ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಸೋಲಬಾರದೆಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡಿದ್ದೆ. ಆ ಹಾರ ಕೇವಲ ಒಂದು ಚಿನ್ನದ ತುಂಡಾಗಿರಲಿಲ್ಲ, ಅದು ನನ್ನ ಅಕ್ಕನ ಕನಸು, ಅವಳ ಪ್ರೀತಿಯ ಸಂಕೇತವಾಗಿತ್ತು. ಆ ಹಣದಿಂದ ನಾನು ನಗರಕ್ಕೆ ಹೋಗಿ ರಾತ್ರಿ ಹಗಲು ಎನ್ನದೆ ಓದಲು ಶುರು ಮಾಡಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಗುರಿ, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು. ನನ್ನ ಅಕ್ಕನ ತ್ಯಾಗಕ್ಕೆ ತಕ್ಕ ಪ್ರತಿಫಲ ನೀಡಬೇಕು. ನಾನು ನಗರದ್ದು ಕೊಂಡುಕೊಂಡ ನನ್ನ ಓದಿನಲ್ಲಿ ಮುಳುಗಿ ಹೋದಾಗ ನಮ್ಮ ಹಳ್ಳಿಯಿಂದ ಅಕ್ಕನ ಮದುವೆಯ ಸುದ್ದಿ ಬಂತು. ಅವಳು ಜಯರಾಮ್ ಎಂಬ ಮುಂಬೈನ ಉದ್ಯಮಿಯನ್ನು ಮದುವೆಯಾಗುತ್ತಿದ್ಲು. ಜಯರಾಮ್ ಶ್ರೀಮಂತನಾಗಿದ್ದರೂ ಅವನು ತುಂಬ ಕಟ್ಟುನಿಟ್ಟಾದ ಸ್ವಾರ್ಥಿ ಸ್ವಭಾವನೆಂದು ತಿಳಿದು ಬಂದಿತ್ತು. ನನ್ನ ಅಕ್ಕನ ಮದುವೆಯಲ್ಲಿ ನಾನು ಭಾಗವಹಿಸಲು ಹಳ್ಳಿಗೆ ಹೋಗಲಾಗಲಿಲ್ಲ, ಏಕೆಂದರೆ ಪರೀಕ್ಷೆಗಳು ಹತ್ತಿರ ಬಂದಿದ್ದವು. ಅಕ್ಕನ ಮದುವೆಯ ಬಗ್ಗೆ ನನ್ನ ತಂದೆ ತಾಯಿಗೆ ಕಳವಳ ಇತ್ತು. ಜಯರಾಮ್ ಮುಂಬೈನಲ್ಲಿ ಒಂದು ಚಿಕ್ಕ ಫ್ಯಾಕ್ಟರಿ ನಡೆಸುತ್ತಿದ್ನು. ನಮ್ಮ ತಂದೆ ಮದುವೆಗೆ ಮುಂಚೆ ಅವರನ್ನು ಭೇಟಿಯಾದಾಗ ಅವನು ನಮ್ಮ ಅಕ್ಕನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದ. ಆದರೆ ಮದುವೆ ನಂತರ ಅವಳು ಮುಂಬೈಗೆ ಹೋದ ಮೇಲೆ ನಮ್ಮ ಜೊತೆಗಿನ ಅವಳ ಸಂಪರ್ಕ ನಿಧಾನವಾಗಿ ಕಡಿಮೆಯಾಗತೊಡಗಿತ್ತು. ನಾವು ಫೋನ್ ಮಾಡಿದರೆ ಹೆಚ್ಚಾಗಿ ಜಯರಾಮ್ ಫೋನ್ ತೆಗೆದುಕೊಂಡು, ಅವಳು ತುಂಬ ಬ್ಯುಸಿ ಇದ್ದಾಳೆ, ನಿಮಗೆ ಮತ್ತೆ ಫೋನ್ ಮಾಡುತ್ತಾಳೆ ಎಂದು ಹೇಳಿ ಫೋನ್ ಇಡುತ್ತಿದ್ದನು. ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೆದವು. ನಮ್ಮ ಅಕ್ಕನ ಧ್ವನಿಯನ್ನು ಕೇಳಿ ಹಲವು ದಿನಗಳಾಗಿದ್ದವು. ಒಂದು ದಿನ ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲವೆಂದು ಸುದ್ದಿ ಬಂತು. ತಕ್ಷಣ ಅಕ್ಕನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆವು. ಅಕ್ಕನ ಜೊತೆ ಮಾತನಾಡಲು ಪ್ರಯತ್ನಿಸಿದಾಗ ಜಯರಾಮ್ ಅವಳು ಮನೆಯಲ್ಲೇ ಇಲ್ಲ, ಒಂದು ವಾರ ಕಾದ ಮೇಲೆ ಮತ್ತೆ ಫೋನ್ ಮಾಡಿ ಎಂದು ಸುಳ್ಳು ಹೇಳಿ ಫೋನ್ ಕಟ್ ಮಾಡಿದ್ದ. ನಮ್ಮ ತಾಯಿಯ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಅಕ್ಕ ಕೇವಲ ಒಂದು ನೋಟಕ್ಕೆ, ಒಂದು ಸಾಂತ್ವನಕ್ಕೆ ನಮ್ಮ ತಾಯಿಗೆ ತುಂಬ ಬೇಕಾದ್ಲು, ಆದರೆ ಅವಳು ಬರಲಿಲ್ಲ. ಕೆಲವು ದಿನಗಳ ನಂತರ ನಮ್ಮ ತಾಯಿ ತೀರಿಕೊಂಡರು. ನನ್ನ ತಾಯಿಯ ಅಂತಿಮ ವಿಧಿಗಳನ್ನು ನಡೆಸುವಾಗಲೂ ನನ್ನ ಅಕ್ಕ ಅಲ್ಲಿ ಇರಲಿಲ್ಲ. ನಾವು ತುಂಬ ದುಃಖದಲ್ಲಿದ್ದೆವು. ಈ ಘಟನೆಯ ನಂತರ ನನ್ನ ಮನಸ್ಸಿನಲ್ಲಿ ಜಯರಾಮನ ಬಗ್ಗೆ ಒಂದು ರೀತಿಯ ದ್ವೇಷ ಬೆಳೆಸಿತು. ನನ್ನ ಅಕ್ಕನನ್ನು ನಾನು ನನ್ನ ತಾಯಿಯ ಅಂತಿಮ ದರ್ಶನಕ್ಕೂ ಕಳುಹಿಸದ ಇರುವಷ್ಟು ಕ್ರೂರಿಯಾಗಿದ್ದಾನಾ ಎಂದು ನಾನು ಆಲೋಚಿಸತೊಡಗಿದೆ. ಈ ಘಟನೆ ನನ್ನಲ್ಲಿ ಅಕ್ಕನ ಬಗ್ಗೆ ಇರುವ ಪ್ರೀತಿಯನ್ನು, ಆಕೆಯನ್ನು ನೋಡಬೇಕೆಂಬ ಹಂಬಲವನ್ನು ಮತ್ತಷ್ಟು ಹೆಚ್ಚಿಸಿತು. ನನ್ನ ಓದು ಮುಂದುವರೆತು. ತಾಯಿಯ ಮರಣದ ನಂತರ ನನ್ನ ಮನಸ್ಸಿನಲ್ಲಿ ಸೇಡು, ಯಶಸ್ಸು ಎರಡೂ ಭಾವನೆಗಳು ಹುಟ್ಟಿಕೊಂಡಿದ್ದವು. ನಾನು ರಾತ್ರಿ ಹಗಲು ಎನ್ನದೆ 13 ಗಂಟೆಗಳ ಕಾಲ ಓದುತ್ತಿದ್ದೆ. ಪ್ರತಿ ನಿಮಿಷ ನನ್ನ ಅಕ್ಕನ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಅವಳ ತ್ಯಾಗ, ನಮ್ಮ ತಾಯಿಯ ಮರಣ, ಜಯರಾಮನ ಕ್ರೂರತನ, ಇದೆಲ್ಲ ನನ್ನನ್ನು ಮತ್ತಷ್ಟು ಉರಿದು ದುಂಬಿಸಿತ್ತು. ಒಂದು ದಿನ ನಾನು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಸುದ್ದಿ ಬಂತು. ನನ್ನ ಹೆಸರು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಆಯ್ಕೆಯಾಗಿತ್ತು. ನಾನು ನನ್ನ ತಂದೆಗೆ ವಿಷಯ ತಿಳಿಸಿದಾಗ ನಮ್ಮ ತಂದೆ ತುಂಬ ಸಂತೋಷದಿಂದ ಕಣ್ಣೀರು ಹಾಕಿದರು. ನಾನು ನನ್ನ ಕನಸನ್ನು ನನಸು ಮಾಡಿಕೊಂಡಿದ್ದೆ. ನನ್ನ ಅಕ್ಕನ ತ್ಯಾಗಕ್ಕೆ ಗೌರವ ಸಿಕ್ಕಿತ್ತು. ಆದರೆ ಆ ಸಂತೋಷದ ಕ್ಷಣದಲ್ಲಿ ನನ್ನ ಜೊತೆ ನನ್ನ ಅಕ್ಕ ಇರಲಿಲ್ಲ. ನನ್ನ ಯಶಸ್ಸಿನ ಸುದ್ದಿಯನ್ನು ಅವಳಿಗೆ ತಿಳಿಸಲು ನಾನು ತುಂಬ ಹಂಬಲಿಸಿದ್ದೆ. ಆದರೆ ಜಯರಾಮ ಕಾರಣ ನಾನು ಅವಳ ಜೊತೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಹೊಸ ಹುದ್ದೆಗೆ ನಾನು ಸೇರಿಕೊಂಡ ನಂತರ ನನ್ನ ಮೊದಲ ಆದ್ಯತೆ ನನ್ನ ಅಕ್ಕನನ್ನು ಭೇಟಿಯಾಗುವುದು. ನಾನು ಮುಂಬೈಗೆ ವರ್ಗಾವಣೆ ಮಾಡಿಸಿಕೊಳ್ಳುವ ಬಗ್ಗೆ ಯೋಚಿಸಿದೆ. ನನ್ನ ಕೆಲಸದ ಬಗ್ಗೆ ತಿಳಿದು ನನ್ನ ಹಳ್ಳಿಯ ಜನರು ನನ್ನನ್ನು ತುಂಬ ಗೌರವದಿಂದ ನೋಡುತ್ತಿದ್ದರು. ಆದರೆ ನನ್ನ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ. ನಾನು ಮುಂಬೈಗೆ ಹೋಗಿ ನನ್ನ ಅಕ್ಕನನ್ನು ಭೇಟಿಯಾಗಿ ಅವಳನ್ನು ನೋಡಬೇಕೆಂದು ಹಂಬಲಿಸಿದ್ದೆ. ಮುಂಬೈಗೆ ಹೋಗುವ ಪ್ರಯಾಣವನ್ನು ಯೋಚಿಸಿದೆ. ಹೋಗುವ ಮುಂಚೆ ನನ್ನ ಅಕ್ಕನಿಗೆ ಯಾವುದೇ ರೀತಿಯ ವಿಷಯ ತಿಳಿಸದಿರುವ ನಿರ್ಧರಿಸಿದೆ. ನನ್ನ ಅಕ್ಕನನ್ನು ಅನಿರೀಕ್ಷಿತವಾಗಿ ಭೇಟಿ ಮಾಡುವುದು ನನಗೆ ಹೆಚ್ಚು ಸಂತೋಷ ಕೊಡುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೆ. ಎಲ್ಲ ಕೆಲಸಗಳನ್ನು ಪೂರ್ತಿಗೊಳಿಸಿದ ನಂತರ ಮುಂಬೈಗೆ ಪ್ರಯಾಣಿಸಲು ನಾನು ನಿರ್ಧರಿಸಿದೆ. ನಾನು ನನ್ನ ಕಾರಿನಲ್ಲಿ ಪ್ರಯಾಣಿಸಿದೆ. ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದ್ದವು. ನನ್ನ ಅಕ್ಕನ ಸ್ಥಿತಿ ಹೇಗಿದೆ? ಜಯರಾಮ್ ಅವಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾನೆ? ಇವೆಲ್ಲದರ ಉತ್ತರ ನನಗೆ ಮುಂಬೈಗೆ ತಲುಪಿದಾಗ ಸಿಗಲಿದೆ ಎಂಬ ವಿಶ್ವಾಸ ನನ್ನಲ್ಲಿತ್ತು.
ನನ್ನ ಅಕ್ಕನನ್ನು ನೋಡಿ ಅವಳನ್ನು ನನ್ನ ಜೊತೆಗೆ ಹಳ್ಳಿಗೆ ಕರೆದುಕೊಂಡು ಹೋಗಬೇಕು ಎಂಬ ಕನಸು ನನ್ನ ಮನಸ್ಸಿನಲ್ಲಿತ್ತು. ಮುಂಬೈನ ಟ್ರಾಫಿಕ್ ದಟ್ಟಣೆಯನ್ನು ದಾಟಿ ಕೊನೆಗೆ ಜಯರಾಮ್ ಮನೆಯನ್ನು ತಲುಪಿದೆ. ಜಯರಾಮ್ನ ವಿಳಾಸವನ್ನು ನಾನು ಮೊದಲೇ ತಿಳಿದುಕೊಂಡಿದ್ದೆ. ಅವರ ಮನೆ ನೋಡಲು ತುಂಬ ದೊಡ್ಡದಿತ್ತು. ಐಷಾರಾಮಿ ಬಂಗಲೆ ಕೂಡ ಆಗಿತ್ತು. ಕಾರಿನಿಂದ ಇಳಿದಾಗ ನನ್ನ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು. ನನ್ನ ಜೀವನದ ಅತ್ಯಂತ ಪ್ರಮುಖ ಕ್ಷಣ ಇದು ಎಂದು ನನಗೆ ಅನಿಸಿತು. ಈ ಕ್ಷಣಕ್ಕಾಗಿ ನಾನು ಹಲವು ವರ್ಷಗಳಿಂದ ಕಾಯುತ್ತಿದ್ದೆ. ನಾನು ಬಾಗಿಲನ್ನು ತಟ್ಟಿದೆ. ಬಾಗಿಲು ತೆರೆದಾಗ ನನ್ನ ಎದುರಿಗೆ ನಿಂತಿದ್ದವಳು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಅಕ್ಕ ದೀಪ. ನಾನು ಅವಳನ್ನು ನೋಡಿ ತುಂಬ ಸಂತೋಷಪಟ್ಟೆ. ಅವಳ ಕಣ್ಣುಗಳಲ್ಲಿ ನನಗಾದ ಸಂತೋಷ ಕಾಣುತ್ತಿತ್ತು. ಆದರೆ ಅಕ್ಕನ ಮುಖದಲ್ಲಿ ಏನೋ ಒಂದು ಆತಂಕ ಕೂಡ ಇತ್ತು. ಅವಳು ನನ್ನನ್ನು ನೋಡಿದ ತಕ್ಷಣ, ವಿಕ್ರಮ್, ನೀನಿಲ್ಲಿ ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದಳು. ನಾನು ಅವಳನ್ನು ತಬ್ಬಿಕೊಳ್ಳಲು ಮುಂದೆ ಹೋಗುವಾಗ ಅವಳ ಹಿಂದಕ್ಕೆ ಸರಿದಳು. ಈ ವರ್ತನೆ ನನಗೆ ವಿಚಿತ್ರವಾಗಿ ಕಂಡಿತ್ತು. ಅವಳ ಕುತ್ತಿಗೆಯನ್ನು ಗಮನಿಸಿದೆ. ಅಲ್ಲಿ ಒಂದು ಚಿನ್ನದ ಹಾರ ಹೊಳೆಯುತ್ತಿತ್ತು. ನಾನು ಆ ಹಾರವನ್ನು ನೋಡಿ ದಿಗ್ಭ್ರಮೆಗೊಂಡೆ. ಅರೆ, ಇದು ಅದೇ ಹಾರ ಅಲ್ಲವೇ? ನಾನು ನನ್ನ ಓದಿಗಾಗಿ ಮಾರಲು ತೆಗೆದುಕೊಂಡ ಹಾರವನ್ನು ಅವಳು ಮತ್ತೆ ಮಾಡಿಸಿದಳೆ. ಆ ಹಾರ ಕೇವಲ ಒಂದು ಆಭರಣವಾಗಿರಲಿಲ್ಲ, ಅದು ನನ್ನ ಕನಸು ಮತ್ತು ಅವಳ ಪ್ರೀತಿಯ ಸಂಕೇತವಾಗಿತ್ತು. ನಾನು ನನ್ನ ಓದಿಗಾಗಿ ಚಿನ್ನದ ಹಾರವನ್ನು ಮಾರಿ ಅವಳಿಗೆ ಕೊಟ್ಟ ದುಃಖವನ್ನು ತೆಗೆದುಹಾಕಲು ಅವಳು ಮತ್ತೆ ಅದನ್ನು ಮಾಡಿಸಿದಳೆ. ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡಿ ಬಂದವು. ಅದೇ ಸಮಯದಲ್ಲಿ ಜಯರಾಮ್ ಕೋಪದಿಂದ ಯಾರು ಬಂದಿದ್ದಾರೆ ಎಂದು ಕೇಳಿದನು. ನಾನು ವಿಕ್ರಮ್, ದೀಪಾಳ ತಮ್ಮ ಎಂದು ಪರಿಚಯಿಸಿಕೊಂಡೆ. ಜಯರಾಮ್ ಮುಖದಲ್ಲಿ ಯಾವುದೇ ಸಂತೋಷ ಕೂಡ ಇರಲಿಲ್ಲ. ಅವನು ದೀಪಾಳನ್ನು ಕೋಪದಿಂದ ನೋಡಿದ. ದೀಪ ನನ್ನ ಕೈ ಹಿಡಿದು ಬೇಗ ಮನೆಯ ಒಳಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಳು. ಅವಳ ಈ ಆತಂಕದ ಹಿಂದಿನ ಕಾರಣ ನನಗೆ ಅರ್ಥವಾಗಲಿಲ್ಲ. ನಾನು ಏನು ಮಾತನಾಡದೆ ಅವಳ ಜೊತೆ ಒಳಗೆ ಹೋಗಬೇಕಾಯಿತು. ಅವಳ ಕೈ ತಂಪಾಗಿತ್ತು. ಅವಳ ಮುಖದ ಮೇಲೆ ಒಂದು ರೀತಿಯ ದುಃಖದ ಭಾವ ಕೂಡ ಇತ್ತು. ನನಗೆ ಅವಳ ಈ ಸ್ಥಿತಿ ನೋಡಿ ತುಂಬ ದುಃಖವಾಯಿತು. ನಾನು ಜಯರಾಮನ ಕಡೆಗೆ ತಿರುಗಿ, ಅಕ್ಕನನ್ನು ಏಕೆ ತಾಯಿ ತೀರಿ ಹೋದಾಗ ಬರಲು ಬಿಡಲಿಲ್ಲ ಎಂದು ಪ್ರಶ್ನಿಸಿದೆ. ಜಯರಾಮ್ ಯಾವುದೇ ಉತ್ತರ ನೀಡದೆ ಒಳಗೆ ಹೊರಟು ಹೋದ. ನಾನು ಒಳಗೆ ಹೋದ ನಂತರ ಜಯರಾಮ್ ನಮ್ಮನ್ನು ಒಬ್ಬರ ನೋಡದಂತೆ ಒಂದು ಕೋಣೆಯಲ್ಲಿ ಕೂರಿಸಿದ. ನಾವು ಆ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತಿದ್ದಾಗ ನನ್ನ ಅಕ್ಕ ಕಣ್ಣೀರು ಹಾಕಿದಳು. ವಿಕ್ರಮ್, ಜಯರಾಮ್ ತುಂಬ ಒಳ್ಳೆಯ ಮನುಷ್ಯನಲ್ಲ ಎಂದು ದೀಪ ಹೇಳಿದಳು. ನಾನು ಅವಳನ್ನು, ನೀನು ಯಾಕೆ ನನ್ನೊಂದಿಗೆ ಮಾತನಾಡಲಿಲ್ಲ ಎಂದು ಕೇಳಿದೆ. ಅವಳು, ಜಯರಾಮ್ ನನ್ನ ಮೊಬೈಲ್ ಕಸಿದುಕೊಂಡಿದ್ದಾನೆ. ನಾನು ನಿನ್ನ ಜೊತೆ ಮಾತನಾಡಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದಳು. ನಾನು ದಿಗ್ಭ್ರಮೆಗೊಂಡೆ. ಅವಳು ಅಕ್ಷರಶಃ ಮುಂಬೈನ ಜೈಲಿನಲ್ಲಿ ಇದ್ದಳು. ನನ್ನ ತಾಯಿಯ ಮರಣದ ಸಮಯದಲ್ಲಿ ಅವಳು ನನ್ನ ಜೊತೆ ಬರಲು ಪ್ರಯತ್ನಿಸಿದಳು. ಆದರೆ ಜಯರಾಮ್ ಅದನ್ನು ತಡೆದಿದ್ದ. ನನಗೆ ತುಂಬ ಕೋಪ ಬಂತು. ಜಯರಾಮ್ ಎಷ್ಟು ಕ್ರೂರಿ ಎಂದು ನನಗೆ ಈಗ ಅರ್ಥವಾಯಿತು. ಅವಳನ್ನು ನಾನು ಯಾಕೆ ನನ್ನ ಜೊತೆ ಕರೆದುಕೊಂಡು ಹೋಗಲಿಲ್ಲವೆಂದು ನನಗೆ ಈಗ ತುಂಬ ದುಃಖವಾಯಿತು. ನಾವು ಅವಳ ಬಳಿ ವಿಷಯಗಳನ್ನು ಕೇಳಿದಾಗ ಅವಳು ತನ್ನ ದುಃಖವನ್ನು ಹಂಚಿಕೊಂಡಳು. ಜಯರಾಮ್ ತುಂಬ ಕ್ರೂರಿ. ಅವನು ದಿನ ನನ್ನನ್ನು ಹೊಳೆಯುತ್ತಾನೆ, ಮನೆ ಕೆಲಸದವಳಂತೆ ನೋಡಿಕೊಳ್ಳುತ್ತಾನೆ. ನನಗೆ ನನ್ನ ಜೊತೆ ಏನೂ ಇಲ್ಲ. ನನ್ನ ಹತ್ತಿರ ಇದ್ದದ್ದು ಎಲ್ಲ ಅವನು ತೆಗೆದುಕೊಂಡಿದ್ದಾನೆ. ಈ ಕತೆ ಕೇಳಿ ನನಗೆ ತುಂಬ ದುಃಖವಾಯಿತು. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೇನೆ. ಅಕ್ಕನನ್ನು ಯಾಕೆ ಇಲ್ಲಿಂದ ಕರೆದುಕೊಂಡು ಹೋಗಬಾರದು ಎಂದು ನನಗೆ ಅನಿಸಿತು. ಹಾಗೆ ನಾನು ನನ್ನ ಅಕ್ಕನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಎಂದು ನಿರ್ಧರಿಸಿದೆ. ಅವಳ ಜೊತೆ ಮಾತನಾಡುತ್ತಿರುವಾಗ ಜಯರಾಮ್ ಕೋಣೆಯ ಬಾಗಿಲು ತೆರೆದು ನನ್ನನ್ನು ಮತ್ತು ಅಕ್ಕನನ್ನು ನೋಡಿದ. ಅವನ ಮುಖದಲ್ಲಿ ಕೋಪ, ದ್ವೇಷ, ಭಯ ಕೂಡ ಇತ್ತು. ಜಯರಾಮ್ ತನ್ನ ಬಳಿ ಬಂದು, ನೀನು ಇಲ್ಲಿಂದ ಹೋಗು, ನಿನಗೆ ನಿನ್ನ ಅಕ್ಕನಿಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ. ನಾನು ಕೋಪದಿಂದ, ನಾನು ಅಸಿಸ್ಟೆಂಟ್ ಕಮಿಷನರ್ ವಿಕ್ರಮ್, ದೀಪ ನನ್ನ ಅಕ್ಕ, ನಾನು ಅವಳನ್ನು ಈ ರೀತಿ ನೋಡಿ ಸುಮ್ಮನೆ ಇರುವುದಿಲ್ಲ ಎಂದು ಹೇಳಿದೆ. ಜಯರಾಮ್ ನನ್ನ ಮಾತು ಕೇಳಿ ಹೆದರಿದ. ಅವನು, ಸರಿ, ಈ ಹಾರ ಸತ್ಯ ಹೇಳುತ್ತದೆ ಎಂದು ಹೇಳಿದ. ಅವನ ಅಕ್ಕನ ಕುತ್ತಿಗೆಯಲ್ಲಿದ್ದ ಹಾರವನ್ನು ತೆಗೆದುಕೊಂಡು ಬಂದ. ನಾನು ಆ ಹಾರವನ್ನು ಪರೀಕ್ಷಿಸಿದೆ. ಅದು ನನ್ನ ಅಕ್ಕ ನನ್ನ ಓದಿಗಾಗಿ ಮಾರಿದ್ದ ಅದೇ ಹಾರವೇ ಆಗಿತ್ತು. ಹಾರವನ್ನು ನೋಡಿದ ನಂತರ ನನಗೆ ಅಚ್ಚರಿಯಾಯಿತು. ಇದು ಹೇಗೆ ಸಾಧ್ಯ? ನಾನು ಆ ಹಾರವನ್ನು ಮಾರಿದ್ದೆ, ಅದನ್ನು ತೆಗೆದುಕೊಂಡು ಹೋದಾಗ ಅದನ್ನು ಮತ್ತೆ ಮಾಡಿಸಿದಳ? ಜಯರಾಮ್, ಈ ಹಾರವನ್ನು ದೀಪ ಮದುವೆಯಾದಾಗ ನಾನೇ ಹೊಸದಾಗಿ ಮಾಡಿಸಿಕೊಟ್ಟೆ ಎಂದು ಹೇಳಿದ. ಈ ಮಾತು ಕೇಳಿ ದೀಪ ಆಶ್ಚರ್ಯಗೊಂಡಳು. ಅವಳು, ಇದು ನಾನು ಮಾರಿದ್ದ ಅದೇ ಹಾರವಲ್ಲ, ಇದು ಹೊಸ ಹಾರ ಎಂದು ಹೇಳಿದಳು. ಜಯರಾಮ್ ನನ್ನನ್ನು ನೋಡಿ, ನಾನು ನಿನಗೆ ಸತ್ಯ ಹೇಳುತ್ತೇನೆ, ಈ ಹಾರವನ್ನು ದೀಪ ಮಾರಿದ್ದಾಳೆ ಎಂದು ನಿನಗೆ ಯಾರು ಹೇಳಿದರು ಎಂದು ಪ್ರಶ್ನಿಸಿದ. ನಾನು ನನ್ನ ತಂದೆ ತಾಯಿ ಹೇಳಿದರು ಎಂದು ಉತ್ತರಿಸಿದೆ. ಜಯರಾಮ್, ಇದು ಸುಳ್ಳು. ದೀಪ ಚಿನ್ನದ ಹಾರವನ್ನು ಮಾರಿದವಳಲ್ಲ, ಅದು ಅವಳ ತಾಯಿಯ ಆಭರಣವಾಗಿತ್ತು. ಅದನ್ನು ಅವಳು ಮಾರಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ. ಜಯರಾಮ್ ನನ್ನನ್ನು ಮತ್ತಷ್ಟು ಗೊಂದಲದಲ್ಲಿ ತಳ್ಳಿದನು. ಹಾಗಾದರೆ ಸತ್ಯ ಏನು? ನಾನು ನನ್ನ ಅಕ್ಕನನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ದುಃಖ, ಅಪರಾಧದ ಭಾವನೆ ಕೂಡ ಇತ್ತು. ನಾನು ನನ್ನ ಓದಿಗಾಗಿ ನಿನ್ನ ತಾಯಿಯ ಆಭರಣವನ್ನು ಮಾರಿದ್ದು ಎಂದು ಅವಳು ಹೇಳಿದಳು. ನಾನು ಯಾವಾಗ ನನ್ನ ತಾಯಿಯ ಆಭರಣವನ್ನು ಮಾರಿದೆ ಎಂದು ಕೇಳಿದೆ. ಅವಳು, ನಾನು ಚಿಕ್ಕವಳಾಗಿದ್ದಾಗ ನನ್ನ ತಾಯಿಯ ಹಣೆಯಲ್ಲಿರುವ ಆಭರಣವನ್ನು ಮಾರಿದೆ ಎಂದು ಹೇಳಿದಳು. ಈ ಉತ್ತರ ನನಗೆ ಆಘಾತ ತಂದಿತು. ಅವಳ ಈ ಮಾತು ನನ್ನನ್ನು ಮತ್ತಷ್ಟು ಗೊಂದಲದಲ್ಲಿ ತಳ್ಳಿತ್ತು.
ಜಯರಾಮ್ ನನ್ನ ಕಣ್ಣನ್ನು ನೋಡಿ, ನಾನು ನಿನಗೆ ಸತ್ಯ ಹೇಳುತ್ತೇನೆ. ಈ ಹಾರವನ್ನು ನಾನು ನಿನಗಾಗಿ ಮಾಡಿಸಿದೆ ಎಂದು ಹೇಳಿದ. ನಾನು ನನಗಾಗಿ ಎಂದು ಕೇಳಿದೆ. ಹೌದು, ನಿನಗಾಗಿ ಎಂದು ಜಯರಾಮ್ ಉತ್ತರಿಸಿದ. ಜಯರಾಮ್ ನನ್ನ ಬಳಿ ಬಂದು, ನಾನು ನಿನಗೆ ಸತ್ಯ ಹೇಳುತ್ತೇನೆ. ನಿನಗಾಗಿ ನಾನೇ ದೀಪಾಳ ಕುತ್ತಿಗೆಯಲ್ಲಿದ್ದ ಹಾರವನ್ನು ಮಾರಿದ ವಿಷಯವನ್ನು ನಿನ್ನ ತಂದೆ ತಾಯಿಗೆ ತಿಳಿಸಿದ್ದೆ ಎಂದು ಹೇಳಿದ. ನಾನು ಯಾಕೆ ಎಂದು ಪ್ರಶ್ನಿಸಿದೆ. ಜಯರಾಮ್, ನಿನ್ನ ತಂದೆ ತಾಯಿ ನಿನ್ನನ್ನು ಓದಲು ಬೆಂಗಳೂರಿಗೆ ಕಳಿಸಲು ಇಷ್ಟಪಡಲಿಲ್ಲ. ಅವರು ಹಳ್ಳಿಯಲ್ಲೇ ಇರಬೇಕು ಎಂದು ಬಯಸಿದರು. ಆದರೆ ದೀಪ ನಿನ್ನ ಓದಿಗಾಗ ಹಠ ಹಿಡಿದಳು. ನನ್ನ ಪ್ರೀತಿಗಾಗಿ ಅವಳು ಬೆಂಗಳೂರಿಗೆ ಬಂದಳು. ಅವಳ ಓದನ್ನು ಮುಗಿಸಿದಳು. ಆದರೆ ಅವಳ ಓದನ್ನು ಮುಗಿಸಿದ ನಂತರ ಅವಳು ಮುಂಬೈಗೆ ಹೋಗಬೇಕು ಎಂದು ಬಯಸಿದಳು. ನಾನೇ ಅವಳನ್ನು ಮುಂಬೈಗೆ ಕರೆದುಕೊಂಡು ಹೋಗಿದೆ ಎಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಜಯರಾಮ್ ಕ್ರೂರಿ ಎಂದು ನಾನು ಭಾವಿಸಿದ್ದೆ. ಆದರೆ ಅವನು ನನ್ನ ಕನಸುಗಳಿಗಾಗಿ ಹೀಗೆ ಮಾಡಿದ್ದಾನಾ? ನನಗೆ ಆ ಕ್ಷಣಕ್ಕೆ ಜಯರಾಮ್ ಅಕ್ಕನ ಬಗ್ಗೆ ಇರುವ ಎಲ್ಲ ಕೆಟ್ಟ ಭಾವನೆಗಳು ಹೊರಗೆ ಹೋದವು. ನಾನು ಅವನನ್ನು ತಬ್ಬಿಕೊಂಡು ಅವನ ಕ್ಷಮೆಯನ್ನು ಕೇಳಿದೆ. ಅವನು ನೀನು ಅಸಿಸ್ಟೆಂಟ್ ಕಮಿಷನರ್ ಆದ ಕಾರಣ ನನಗೆ ಸಂತೋಷವಾಗುತ್ತದೆ. ನಿನ್ನ ಕನಸು ನನಸಾಗಬೇಕು ಎಂದು ನಾನು ಬಯಸಿದ್ದೇನೆ ಎಂದು ಹೇಳಿದ. ನನ್ನ ಅಕ್ಕ ಕಣ್ಣೀರು ಹಾಕುತ್ತಿದ್ದಳು. ನಾನು ಅವಳನ್ನು ತಬ್ಬಿಕೊಂಡೆ. ಅವಳ ಕಣ್ಣೀರ ಸಂತೋಷದ ಕಣ್ಣೀರು. ಜಯರಾಮ್, ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಅಕ್ಕನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನಾನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಈ ಹಾರವನ್ನು ತೆಗೆದುಕೊಂಡು ಬಂದಿದ್ದೆ ಎಂದು ಹೇಳಿದ. ನನಗೆ ಆ ಕ್ಷಣಕ್ಕೆ ಜಯರಾಮ್ ಒಳ್ಳೆಯವನು ಎಂದು ಅರ್ಥವಾಯಿತು. ಅವನು ನನ್ನ ಕನಸುಗಳಿಗಾಗಿ ಹೀಗೆ ಮಾಡಿದ್ದಾನಾ? ನನಗೆ ನನ್ನ ತಪ್ಪು ಅರ್ಥವಾಯಿತು. ನಾನು ಜಯರಾಮ್ ಮತ್ತು ಅಕ್ಕನ ಕ್ಷಮೆ ಕೇಳಿದೆ. ನಾನು ನನ್ನ ತಪ್ಪುಗಳಿಗೆ ಕ್ಷಮೆ ಕೇಳಿದೆ. ನಮ್ಮ ನಡುವೆ ಇರುವ ಎಲ್ಲ ದ್ವೇಷಗಳು ಹೊರಗೆ ಹೋಯಿತು. ನಾನು ನನ್ನ ತಂದೆಯನ್ನು ಸಂಪರ್ಕಿಸಿದೆ. ಅವರು ಮುಂಬೈಗೆ ಬಂದು ನನ್ನ ಅಕ್ಕ ಮತ್ತು ಜಯರಾಮ್ನ ಜೊತೆ ಮಾತನಾಡಿದರು. ನಮ್ಮ ನಡುವೆ ಇರುವ ಎಲ್ಲ ಭಿನ್ನಾಭಿಪ್ರಾಯಗಳು ಹೊರಗೆ ಹೋದವು. ನನ್ನ ಅಕ್ಕ ಮತ್ತು ಜಯರಾಮ್ನ ನಡುವೆ ಇರುವ ಪ್ರೀತಿ ಹೊರಗೆ ಬಂದಿತ್ತು. ನಾನು ಅವರನ್ನು ಪ್ರೀತಿಸತೊಡಗಿದೆ. ನಾನು ಹಳ್ಳಿಗೆ ಹೋಗಿ ನನ್ನ ತಂದೆ ಎಲ್ಲ ವಿಷಯಗಳನ್ನು ಹೇಳಿದೆ. ಅವರು ಸಂತೋಷಪಟ್ಟರು. ಈ ಘಟನೆ ನನ್ನ ಜೀವನದಲ್ಲಿ ನನ್ನನ್ನು ಒಳ್ಳೆಯ ಮನುಷ್ಯನಾಗಿ ಮಾಡಿತು. ನಾನು ನನ್ನ ಅಕ್ಕನ ಬಗ್ಗೆ, ಜಯರಾಮ ಬಗ್ಗೆ ಗೌರವ ಇಟ್ಟಿದ್ದೇನೆ. ನಾನು ನನ್ನ ಕೆಲಸದಲ್ಲಿ ಯಶಸ್ವಿಯಾಗಿ ಮುಂದುವರೆದೆ. ನನ್ನ ಅಕ್ಕ ಮತ್ತು ಜಯರಾಮ ನನ್ನ ಜೀವನದಲ್ಲಿ ನನಗೆ ತುಂಬ ಪ್ರೇರಣೆ ನೀಡಿದರು. ನಾನು ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರುವ ಈ ಪಾಠವನ್ನು ಎಂದಿಗೂ ಮರೆಯುವುದಿಲ್ಲ. ನನ್ನ ಅಕ್ಕ ನನ್ನ ಜೀವನದಲ್ಲಿ ನನಗೆ ಪ್ರೇರಣೆ ನೀಡಿದವಳು. ನನ್ನ ಅಕ್ಕ ಮತ್ತು ಜಯರಾಮ ನನ್ನ ಜೀವನದಲ್ಲಿ ನನಗೆ ಪಾಠ ಕಲಿಸಿದವರು. ನಾನು ನನ್ನ ಜೀವನದಲ್ಲಿ ತುಂಬ ಪ್ರೀತಿ ಮತ್ತು ವಿಶ್ವಾಸದಿಂದ ಜೀವನ ನಡೆಸುತ್ತಿದ್ದೇನೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಆದ ನಂತರ ನಾನು ನನ್ನ ಅಕ್ಕನಿಗೆ ಮತ್ತು ಜಯರಾಮನಿಗೆ ಒಂದು ಹೊಸ ಮನೆಯನ್ನು ಕೊಟ್ಟೆ. ಅವರು ಈಗ ನನ್ನ ಜೊತೆ ಮುಂಬೈನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಕಲಿತ ಪಾಠ ನನ್ನನ್ನು ಒಳ್ಳೆಯ ಮನುಷ್ಯನಾಗಿ ಮಾಡಿತು. ನಾನು ನನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಹಂಬಲಿಸುತ್ತಿದ್ದೆ. ನನ್ನ ಅಕ್ಕ ಮತ್ತು ಜಯರಾಮ ನನ್ನ ಕನಸುಗಳನ್ನು ನನಸಾಗಲು ನನಗೆ ಸಹಾಯ ಮಾಡಿದರು. ಈ ಕತೆ ನನ್ನ ಜೀವನದಲ್ಲಿ ನನಗೆ ತುಂಬ ಪ್ರೇರಣೆ ನೀಡಿತು. ನಾನು ಈ ಕಥೆಯನ್ನು ಎಂದಿಗೂ ಮರೆಯುವುದಿಲ್ಲ. ನನ್ನ ಜೀವನದಲ್ಲಿ ನನ್ನ ಅಕ್ಕ ಮತ್ತು ಭಾವ ಜಯರಾಮ್ ತುಂಬ ಒಳ್ಳೆಯವರಾಗಿ ನನಗೆ ಹೆಲ್ಪ್ ಮಾಡಿದರು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.